ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಏನು? 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಬುಧವಾರ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ಚರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಇದರ ವಿಶೇಷತೆಯನ್ನು ಗಮನಿಸೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ದ್ವಿತೀಯ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಈ ಸಂಕ್ರಾಂತಿ ಮಾರನೇ ದಿವಸ. ಇದನ್ನು ಗೋಪೂಜೆ ಮಾಡುವ ದಿವಸ. ನೆನ್ನೆ ನಾವು ಮಾಡಿದ್ವಲ್ಲ, ಅಲ್ಲೂ ಆರಾಧನೆ ಇದೆ. ಈ ದಿವಸ ಬಹಳ ವಿಶೇಷವಾಗಿ ಗೋವುಗಳನ್ನು ಚೆನ್ನಾಗಿ ಅದರ ಮೈ ತೊಳೆದು ಅದನ್ನು ಆರಾಧಿಸಬೇಕು. ನೋಡಿ, ಗೋವಿನ ಅದು ಅಷ್ಟಮಂಗಳಗಳಲ್ಲಿ ಒಂದು ಅಂತ ಕರೀತಾರೆ. ಹೀಗಾಗಿ ಗೋವಿನ ಪ್ರಾರ್ಥನೆ, ಪ್ರದಕ್ಷಿಣೆ, ಅದರ ಒಂದು ಸೇವೆ ಎಲ್ಲವೂ ಪವಿತ್ರ. ಅನಿಷ್ಟ ನಿವಾರಣಾ ಶಕ್ತಿ ಆ ಗೋವಿಗೆ ಇದೆ. ಹೀಗಾಗಿ ಈ ದಿವಸ ಗೋವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೀಗಾಗಿ ನಿಮ್ಮ ಹತ್ತಿರ ಯಾವುದಾದ್ರು ಗೋವಿನ ಸಾಧ್ಯತೆ, ಗೋಶಾಲೆಗಳು ಇತ್ಯಾದಿ ಇದ್ದೇ ಇರುತ್ತೆ. ಸಾಮಾನ್ಯ ಹಳ್ಳಿಗಳಲ್ಲಿ ಇದ್ರೆ ಕೊರತೆ ಇಲ್ಲ. ಸಿಟಿಗಳಲ್ಲಿ ರಸ್ತೆಗಳಲ್ಲೇ ಸಿಗುತ್ತೆ, ಹೀಗೆ ಅಂದ್ಕೊಂಡು ಹೋಗ್ಬಿಡ್ತೀವಿ. ಆ ರೀತಿಯಲ್ಲಿ ಆಗುತ್ತೆ. ಹಾಗಲ್ಲ, ಒಂದು ಶಿಸ್ತಿನ ಗೋವಿನ ಸೇವೆ ಅದು ಹೇಗೆ? ನೀವು ಹೇಗೆ ಸ್ನಾನ ಮಾಡ್ತೀರಾ, ನೀವು ಹೇಗೆ ಬಟ್ಟೆ ಹಾಕ್ಕೊಳ್ತೀರಾ, ನೀವು ಹೇಗೆ ಊಟ ಮಾಡ್ತೀರಾ, ಆ ರೀತಿಯಲ್ಲಿ ಗೋವಿಗೆ ಒಂದು ಸ್ನಾನ, ಅದರ ಒಂದು ಶುಭ್ರತೆ ಮಾಡ್ತಕ್ಕಂಥದ್ದು, ಅದಕ್ಕೆ ಗ್ರಾಸವನ್ನು ಕೊಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಮಾಲೆ ಹಾಕಿ ಆ ಗೊರಸುಗಳಿಗೆ ಒಂದೊಂದು ಅಂಗದಲ್ಲೂ ಶಾಸ್ತ್ರ ಹೇಳುತ್ತೆ, ಗವಾಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ದಂತೇಶು ಮರುತೋ ದೇವ ಜಿಹ್ವಾಯಾಂತು ಸರಸ್ವತಿ ಖುರಮಧ್ಯೇಸು ಗಂಧರ್ವಾಃ ಖುರಾಗ್ರೇಷು ಚ ಪನ್ನಗಾಃ ಸರ್ವಸಂಧಿಷು ಸಾಧ್ಯಾಶ್ಚ ಚಂದ್ರಾದಿತ್ಯವುದು ಲೋಚನೆ ಅಂತ ದೊಡ್ಡ ಪಟ್ಟಿ ಮುಂದಕ್ಕೆಲ್ಲ ಕೊಡುತ್ತೆ. ಒಂದೊಂದು ಅಂಗಗಳಲ್ಲಿ ಒಂದೊಂದು ದೇವತೆಯನ್ನು ಕಾಣುತ್ತೀವಿ ಅಂತ ವೇದಗಳಲ್ಲಿ ಇರ್ತಕ್ಕಂಥ ಮಾತಿದು. ದಂತೇಶು ಮರುದೇವತೆಗಳಿದ್ದಾರಂತೆ. ಸಪ್ತ ಮರುತಗಳು ಅಂತ ಏನು ಕರಿತೀವಿ, ಅವುಗಳಲ್ಲಿ ಆ ದಂತಪಂಕ್ತಿಯಲ್ಲಿ ನೆಲೆಸಿದ್ದಾರಂತೆ. ಜಿಹ್ವಾಯ ಅಂತೂ ಸರಸ್ವತಿ, ನಾಲಿಗೆಯಲ್ಲಿ, ಗೋವಿನ ನಾಲಿಗೆಯಲ್ಲಿ ಸಾಕ್ಷಾತ್ ಸರಸ್ವತಿ ಇದ್ದಾಳಂತ. ಹೀಗಾಗಿ ಗೋಮುಖ ಪ್ರಸವ ಶಾಂತಿ ಮಾಡುವಾಗ ಮುಖದಿಂದ ಬಂದರೆ ಅದು ನಮಗೆ ಪವಿತ್ರವಾದ ಜನ್ಮ ಬಂತು ಅಂತ. ಆ ಒಂದು ಗೋಮುಖ ಪ್ರಸವ ಯಾವುದಾದ್ರು ಸ್ವಲ್ಪ ಜಾತಕದಲ್ಲಿ ತೊಡಕಿದ್ರೆ, ಮಗು ಹುಟ್ಟಿದ ಸಂದರ್ಭದಲ್ಲಿ ಏನಾದರೂ ಲಗ್ನ ವ್ಯತ್ಯಾಸವಾಗಿ ಅಲ್ಲಿ ಕ್ರೂರ ಗ್ರಹಗಳ ಒಂದು ಲಕ್ಷಣ ಇದ್ದರೆ ಗೋಮುಖ ಪ್ರಸವ ಶಾಂತಿ ಮಾಡಿಸ್ಬೇಕು ಅಂತ ಇದೆ. ಗೋಮುಖ ಪ್ರಸವ ಅಂದರೆ ಮುಖದಿಂದ ಬಂದಿರತಕ್ಕಂಥದ್ದು, ಅದು ಅಷ್ಟು ಪವಿತ್ರ ಅಂತ. ಸಾಕ್ಷಾತ್ 14 ಲೋಕದ ದೇವತೆಗಳೆಲ್ಲ ಅಲ್ಲಿದ್ದಾವಲ್ಲ, ಆ ಮೈಯೊಳಗಿಂದ ಬಂದಂತಹ ಜನ್ಮ ಪಾವನವಾಗುತ್ತೆ ಅನ್ನೋದು ಎಂಥ ದೊಡ್ಡ ಉಪಕಾರವನ್ನು ಮಾಡಿಕೊಟ್ಟಿದೆ. ಇದೆಲ್ಲ ಒಂದು ಮನಸ್ಸಿಗೆ ಬರ್ತಕ್ಕಂಥ ಭಾವನೆ, ಧನ್ಯತೆಯ ಭಾವನೆ. ಹೀಗಾಗಿ ಅಲ್ಲಿ ಆ ಸರ್ವಾಂಗಗಳಲ್ಲೂ ದೇವತೆಗಳು ನೆಲೆಸಿದ್ದಾರೆ. ನೀವು ಆ ಪೂಜೆ ಮಾಡ್ತಾ ಇದ್ದೀರ ಅಂತ ಸಾಕ್ಷಾತ್ ಅಷ್ಟು ದೇವತೆಗಳಿಗೆ ನೀವು ಸಲ್ಲಿಸುವ ಪೂಜೆ ಆಗಿದೆ, ನೀವು ಸಲ್ಲಿಸುವ ಸೇವೆ ನೈವೇದ್ಯವಾಗಿದೆ. ಹೀಗೆ ಗೋವು ಅಂದರೆ ಆ ರೀತಿಯಲ್ಲಿ ನಮಗೆ ಮನಸ್ಸಿಗೆ ತಾಯಿ ಬೇರೆ ಅಲ್ಲ, ಗೋವು ಬೇರೆ, ಆ ರೀತಿಯ ಒಂದು ದೃಷ್ಟಿ ಇದೆ ನಮಗೆ. ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಭಾವನೆ ಇದೆ. ಹೀಗಾಗಿ ತಪ್ಪದೇ ಈ ದಿವಸ ಗೋವಿಗೆ ಗ್ರಾಸ ಕೊಡುವುದು ಅಂತಂದರೆ ಅಕ್ಕಿ ಹಾಗೂ ಬೆಲ್ಲ, ಬಾಳೆಹಣ್ಣು, ಅವುಗಳೇನು ತಿನ್ನುತ್ತೋ ಅದನ್ನು ಒಂದು ಒಳ್ಳೆಯ ಹಸಿಯಾದ ಹುಲ್ಲಿನ ಹೊರೆ ಕೊಟ್ಟಿರುವುದು, ಅದು ಯಾವುದು ತುಂಬ ರುಚಿಯಾಗಿ, ಅದರ ರುಚಿ ಹೇಗೆ ಅಂತಂದರೆ ಅದು ಗಬಗಬನೇ ಮೇಯ್ತಾ ಹೋಗುತ್ತೆ. ಹೊಲಗಳಲ್ಲಿ ಹಸು ಮೇಯಿಸಿದವ್ರಿಗೆ ಗೊತ್ತಿರುತ್ತೆ. ಎಲ್ಲಿ ಸಮೃದ್ಧವಾದ ದಟ್ಟವಾದ ಹುಲ್ಲಿರುತ್ತೋ ಅಲ್ಲಿ ಆ ನಿರಾಳವಾಗಿ ನಿರಾತಂಕವಾಗಿ ಮೇಯ್ತಾ ಇರುತ್ತೆ. ಒಂದು ಹುಲ್ಲಿನ ಹೊರೆಯನ್ನಾದರೂ ಕೊಡ್ತಕ್ಕಂಥದ್ದು. ಅದು ಬಾಳೆಹಣ್ಣಿನ ಒಂದು ಕೊನೆ ಕೊಟ್ಟರೆ
ಚೆನ್ನಾಗಿ ತಿನ್ನುತ್ತೆ. ಆ ರೀತಿಯಲ್ಲಿ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿ. ಗೋವಿನ ಅನುಗ್ರಹವಾದರೆ ಸರ್ವದೇವತೆಗಳ ಅನುಗ್ರಹ ಉಂಟಾಗುತ್ತೆ. ಹೀಗಾಗಿ ಗೋವಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋವಿಗೆ ಅದರದ್ದೇ ಆದಂಥ ಮಹತ್ವವಿದೆ. ಸಂಕ್ರಾಂತಿಯ ಮರುದಿನವಾದಂಥ ಇಂದು ಆ ಗೋವಿನ ಮಾತೆಯ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ಮಹತ್ವವೇನು, ಆ ಅನುಗ್ರಹವನ್ನು ಯಾವ ರೀತಿ ಪಡೆದುಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ನಾವು ವೀಕ್ಷಕರು ಸಾಕಷ್ಟು ಸಂದೇಶವನ್ನು ಕಳಿಸಿದ್ದಾರೆ, ಅದರ ಕಡೆ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಮೊದಲ ಸಂದೇಶ ಗೋಕರ್ಣದಿಂದ ಅನನ್ಯ ಅವರು ಕಳಿಸಿದ್ದಾರೆ. ಅನನ್ಯ ಅವರ ಜನ್ಮದಿನಾಂಕ 25/3/2004. ಹುಟ್ಟಿದ ಸಮಯ ಬೆಳಗ್ಗೆ 9:25. ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಯಾವಾಗ ಕೆಲಸ ಸಿಗುತ್ತೆ ಅಂತ ವೃತ್ತಿಯ ಬಗ್ಗೆ ಅನನ್ಯ ಅವರು ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನನ್ಯ ಅವರ ಪ್ರಶ್ನೆ ಅದು ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿ. ಹುಡುಕ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ, ಪಾಪ ಆಗ್ತಾ ಇಲ್ಲ ಅಂತ. ಹೌದು ಶಾಸ್ತ್ರಿ. ನೋಡೋಣ ಜಾತಕ ನೋಡೋಣ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿದ್ದಾನೆ. ತೃತೀಯ ಲಾಭಕ್ಷಕತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಒಂದು ಹೋರಾಶಾಸ್ತ್ರದಲ್ಲಿ ಒಂದು ಮಾತಿದೆ. 3ನೇ ಮನೆಯಲ್ಲಿ ಶನೈಶ್ಚರ ಇದ್ದರೆ ಅದು ಒಳ್ಳೆಯದು, ಮಿತ್ರಕ್ಷೇತ್ರ ಬೇರೆ. ಹೀಗಾಗಿ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಆದರೆ ಕಾಲ ಯಾವಾಗ ಬರ್ತದೆ ಅಂದರೆ, ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ಫೆಬ್ರವರಿ 15ರವರೆಗೂ ಇದೆ. ಆನಂತರದಲ್ಲಿ ಸೂರ್ಯ ಪ್ರಾರಂಭವಾಗುತ್ತೆ. ನೋಡಿ, ಶುಕ್ರನೇ ಧನಾಧಿಪತಿ, ಅವನು ಈಗಿದೆ. ನೀವು ಪ್ರಯತ್ನ ಮಾಡಿದ್ರೆ ಈಗಲೇ ನಿಮಗೆ ಅವಕಾಶ ಇದೆ. ಫೆಬ್ರವರಿ 15ರೊಳಗೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಶನೈಶ್ಚರನೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿ, ಅಂದರೆ ಗೋಚಾರದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಈಗ ಕಾಲ ಇದೆ, ನೀವು ಪ್ರಯತ್ನ ಮಾಡಿ. ಪ್ರಯತ್ನ ಫಲ ಆಗ್ತಾ ಇಲ್ಲಪ್ಪ ಅಂತ ನೀವು ಸಂಕಟ ಮಾಡ್ಕೊಳ್ಳೋದು ಬೇಡ. ಅದಕ್ಕೊಂದು ಸರಳ ಪರಿಹಾರ ಇದೆ. ಏನಪ್ಪ ಅಂದರೆ, ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ನೀವು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. 21 ದಿವಸ ಶ್ರದ್ಧೆಯಿಂದ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಬಸವರಾಜ್ ಅವರು ಕಳಿಸಿದ್ದಾರೆ. ಬಸವರಾಜ್ ಅವರ ಜನ್ಮ ದಿನಾಂಕ 25/7/1992. ಹುಟ್ಟಿದ ಸಮಯ ಮಧ್ಯಾಹ್ನ 3 ಗಂಟೆ. ಬಸವರಾಜ್ ಅವರ ಪ್ರಶ್ನೆ ಏನು ಅಂದರೆ ಶಾಸ್ತ್ರಿಗಳೇ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಬಸವರಾಜ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಆತ ಭಾಗ್ಯಸ್ಥಾನದಲ್ಲಿದ್ದಾನೆ. ರವಿ ಜೊತೆಗಿದ್ದಾನೆ. ಹೀಗಾಗಿ ಮೌಢ್ಯತೆ ಇರುತ್ತೆ. ಸಾಮಾನ್ಯವಾಗಿ ಹಾಗಿಲ್ಲ, ಆತಂಕ ಬೇಡ. ಆದರೆ ವಿವಾಹ ಸ್ಥಾನದಲ್ಲಿ ಕುಜ ಚಂದ್ರರಿದ್ದಾರೆ. ಚಂದ್ರನಿಗೆ ಒಳ್ಳೆಯ ಸ್ಥಾನ, ಸಂಶಯ ಇಲ್ಲ. ಕುಜನಿಗೆ ಸ್ವಲ್ಪ ತೊಡಕು, ಷಷ್ಠಾಧಿಪತಿ ಅವನು. ಈ ಲಗ್ನಕ್ಕೆ ಕುಜ ಮಾರಕನಲ್ಲ, ಯಾಕೆಂದರೆ ಅವನದೇ ಲಗ್ನ. ಒಂದು ಕುಜ ಗ್ರಹ ಶಾಂತಿ, ಕುಜ ಚಂದ್ರ 2 ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಕ್ಷೀಣಚಂದ್ರ ಅವನು. ಹೀಗಾಗಿ ಕುಜಚಂದ್ರರ ಶಾಂತಿ ಮಾಡಿಸೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೊಳ್ಳೋದು ಬೇಡ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರವಿ ಭಕ್ತಿ ನಡೀತಾ ಇದೆ. ನೋಡಿ, 2025 ಜುಲೈ ನಂತರದಲ್ಲಿ, ಇದೇ ಜುಲೈ ನಂತರದಲ್ಲಿ ಖಂಡಿತ ಅವಕಾಶ ಇದೆ. ಅಷ್ಟರಲ್ಲಿ ಶಾಂತಿ ಮಾಡಿಸಿ. ವಿಳಂಬ ಆಗಿದೆ, ಒಪ್ಕೊಳ್ಳೋಣ, ಆದರೆ ಗ್ರಹಶಾಂತಿಯಿಂದ ಖಂಡಿತ ಅನುಕೂಲ ಆಗುತ್ತೆ. ಜುಲೈ ನಂತರದಲ್ಲಿ ಅವಕಾಶ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ರಮೇಶ್ ಅವರು ಕಳಿಸಿದ್ದಾರೆ. ರಮೇಶ್ ಅವರ ಜನ್ಮ ದಿನಾಂಕ 6/3/1947. ಹುಟ್ಟಿದ ಸಮಯ ರಾತ್ರಿ 10:42. ರಮೇಶ್ ಅವರು ಕೇಳಿರುವಂಥ ಪ್ರಶ್ನೆ ಹಣಕಾಸಿನ ಬಗ್ಗೆ. ಹಣಕಾಸಿನ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮೇಶ್ ಅವರ ಪ್ರಶ್ನೆ ಹಣಕಾಸಿನ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ಪಾಪ ಇಳಿ ವಯಸ್ಸಿನಲ್ಲಿ ಹಣಕಾಸಿನ ಕಷ್ಟ ಎದುರಿಸ್ತಾ ಇದ್ದರೆ ಅದು ಭರಿಸೋದು ಕಷ್ಟ ಆಗಿಬಿಡುತ್ತೆ. ನೋಡೋಣ ಜಾತಕದಲ್ಲಿ ಯಾಕೆ ಹೀಗಾಗ್ತಾ ಇದೆ ಗಮನಿಸೋಣ. ನೋಡಿ, ತಮ್ಮದು ತುಲಾ ಲಗ್ನ. ಲಗ್ನದಿಂದ ಧನಾಧಿಪತಿ ನಿಮ್ಮ ಜಾತಕದಲ್ಲಿ ಕುಜ. ಈ ಕುಜ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಶನಿ ಮನೆಯಲ್ಲಿದ್ದಾನೆ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭಕ್ತಿ ನಡೀತಾ ಇದೆ ಡಿಸೆಂಬರ್ವರೆಗೆ. ನೋಡಿಪ್ಪ, ಡಿಸೆಂಬರ್ 26 ಅಂದರೆ ಈ 2025 ಕಳಿಬೇಕು. ಆನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ ನಿಮಗೆ ಚತುರ್ಥದಲ್ಲಿ ದಿಗ್ಬಲ ಸ್ಥಾನ ಅಂತ ಕರೀತಾರೆ, ಮತ್ತು ಅವನು ಉಚ್ಚಸ್ಥಾನಕ್ಕೆ ಹೋಗ್ತಾ ಇರತಕ್ಕಂತಹ ಶುಕ್ರ. ಹೀಗಾಗಿ ತುಂಬ ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಈ ಡಿಸೆಂಬರ್ವರೆಗೆ ಇನ್ನೊಂದು ವರ್ಷ ನಿಮಗೆ ಸ್ವಲ್ಪ ಬಾಧೆ. ಮುಂದಿನ ಜನವರಿ ವೇಳೆಗೆ ಖಂಡಿತ ಈ ಒಂದು ಏನು ತೊಡಕು ಸಂಕಟ ಅನುಭವಿಸ್ತಾ ಇದ್ರಿ ಹೊರಗೆ ಬರ್ತೀರ. ಹೇಗೆ ಭಗವಂತನೇ ಒಂದು ಕೈ ಹಿಡಿದು ನಡೆಸ್ತಾನೆ ನಿಮಗೆ, ಆತಂಕ ಬೇಡ. ಅಲ್ಲಿವರೆಗೆ
ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಸ್ವಲ್ಪ ಗರಿಕೆ, ಸ್ವಲ್ಪ ಬಾಳೆಹಣ್ಣು ಪ್ರತಿ ಮಂಗಳವಾರ ತಗೊಂಡು ಹೋಗಿ ಕೊಡಿ. ಡಿಸೆಂಬರ್ವರೆಗೆ ಕೊಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿನಿಂದ ಪ್ರಶಾಂತ್ ಅವರು ಕಳಿಸಿದ್ದಾರೆ. ಪ್ರಶಾಂತ್ ಅವರ ಜನ್ಮ ದಿನಾಂಕ 5/9/1980. ಹುಟ್ಟಿದ ಸಮಯ ರಾತ್ರಿ 11:15. ಪ್ರಶಾಂತ್ ಅವರ ಪ್ರಶ್ನೆ ಕೂಡ ಹಣಕಾಸು ಹಾಗೂ ಮನೆ ಬಗ್ಗೆ ಕೇಳಿದ್ದಾರೆ. ಹಣಕಾಸು ಹಾಗೂ ಮನೆ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಶಾಂತ್ ಅವರ ಪ್ರಶ್ನೆ ಹಣಕಾಸಿಗೆ ಸಂಬಂಧಿಸಿದೆ, ಅದನ್ನು ಅಲ್ವಾ? ಹೌದು, ಯಾವಾಗ ಉಳಿತಾಯ ಆಗುತ್ತೆ ನೋಡಿ. ತಮ್ಮದು ವೃಷಭ ಲಗ್ನ, ಲಗ್ನಾಧಿಪತಿ ತೃತೀಯದಲ್ಲಿ ರಾಹುಚಂದ್ರ ಯುಕ್ತನಾಗಿದ್ದಾನೆ. ಧನಾಧಿಪತಿ ನಿಮಗೆ ಆತನು ತೃತೀಯದಲ್ಲಿ ರವಿ ಮಿತ್ರನ ಮನೆಯಲ್ಲಿದ್ದಾನೆ, ಮೌಢ್ಯನಾಗಿದ್ದಾನೆ. ಇಲ್ಲಿ ಪ್ರಸ್ತುತ ಕಾಲ ನಿಮಗೆ ಶುಕ್ರ ದಶೆಯಲ್ಲಿ ಈಗ ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ. 2026 ಡಿಸೆಂಬರ್ವರೆಗೆ ನಿಮಗೆ ಸ್ವಲ್ಪ ವೀಕ್ ಇರುತ್ತೆ. 2026 ಡಿಸೆಂಬರ್ ಅಂದರೆ ಇನ್ನು 2 ವರ್ಷ ನಿಮಗೆ ಸ್ವಲ್ಪ ವೀಕ್ ಇದೆ. ಆಮೇಲೆ ನಿಮಗೆ ಅನುಕೂಲ ಆಗುತ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಲಾಭಾಧಿಪತಿ ಕಾಲ ಶುರುವಾಗುತ್ತೆ. ಆಗ ನಿಮಗೆ ಲಾಭ ಎಲ್ಲ ಕಡೆಯಿಂದಲೂ ಸ್ವಲ್ಪ ಸ್ವಲ್ಪ ಹಣ ಸಂಗ್ರಹ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮ ಯೋಚನೆ ಏನಿರುತ್ತೆ, ಸಡನ್ನಾಗಿ ನಾವು ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಬಹಳ ದುಡ್ಡು ಬೇಕು, ಹಾಗಾಗಲ್ಲ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತಂತ ಒಂದು ಮಾತಿದೆ. ಹಣ ಮತ್ತು ವಿದ್ಯೆಗಳು ಬಹಳ ಬೇಗ ಸಿಗಲ್ಲ, ಸಿಕ್ಕರೆ ಅದು ದಕ್ಕಲ್ಲ. ಹೀಗಾಗಿ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ಹಾಗೇ ಹಣವು ಸ್ವಲ್ಪವೇ ಸಂಗ್ರಹ ಆಗ್ತಾ ಇದ್ದರೆ ಒಳ್ಳೆಯದು. ಹೀಗಾಗಿ ಅದು ನಿಮಗೆ ಈಗ ಅಷ್ಟೂ ಇಲ್ಲ, ಈಗ ಪರಿಸ್ಥಿತಿ ಕಷ್ಟ ಆಗಿದೆ ಅನ್ನೋ ನಿಮ್ಮ ಮಾತು, ಪ್ರಶ್ನೆ ಅದು ಅಲ್ವಾ? ಹಾಗಾಗಿ ಕಷ್ಟ ಇದೆ, ಈಗ ಕಾಲ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. 26 ನಂತರದಲ್ಲಿ 26ರಿಂದ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಹೀಗಾಗಿ ಆತಂಕ ಬೇಡ. ಅಲ್ಲಿವರೆಗೆ ನಾನು ಏನು ಮಾಡಲಿ, ಯಾವ ಪ್ರಾರ್ಥನೆ ಮಾಡಲಿ ಅಂತಿದ್ದರೆ ಈಗ ನಾಗ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ನಿಮಗೇನು ಸೇವೆ ಆಗುತ್ತೆ. ನಮ್ಮ ಹತ್ರ ಹಣ ಇಲ್ಲ, ಭಗವಂತ ಹಣ ಏನು ಕೇಳಲ್ಲ, ಶ್ರದ್ಧೆ ಭಕ್ತಿ 2 ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಒಂದು 6 ಬಾಳೆಹಣ್ಣು ತೊಗೊಂಡು ಹೋಗಿಕೊಟ್ರೂ ಸಾಕಾಗುತ್ತೆ. ಪ್ರತಿ ಮಂಗಳವಾರ 26ವರೆಗೂ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ಅಂತ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಮಾಂದಿ ಉದಯ ಆಗಿದೆ. ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಕರ್ಕಟಕ ರಾಶಿಯಲ್ಲಿ ಚಂದ್ರ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಧನು ರಾಶಿಯಲ್ಲಿ ಬುಧ, ಮಕರ ರಾಶಿಯಲ್ಲಿ ಸೂರ್ಯ. ಇನ್ನು ಶನೈಶ್ಚರ ಹಾಗೂ ಶುಕ್ರ ಇವರಿಬ್ಬರು ಕುಂಭರಾಶಿಯಲ್ಲಿದ್ದಾರೆ. ಮೀನರಾಶಿಯಲ್ಲಿ ರಾಹುವನ್ನು ಗುರುತಿಸ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇನ್ನೂ ಇದೆ. ನಿನ್ನೆಯ ಆ ಒಂದು ಬಾಧೆ, ದೇಹ ಕುಸಿಯುವಿಕೆ ಅದಿನ್ನೂ ಹೋಗಿಲ್ಲ, ಇನ್ನೂ ಸ್ವಲ್ಪ ಹಾಗೆ ಯಾಕೋ ಸ್ವಲ್ಪ ದೇಹ ಅಸ್ವಸ್ಥತೆಯಾಗೆ ಇರ್ತದೆ. ವೃತ್ತಿಯಲ್ಲಿ ಚೆನ್ನಾಗಿದೆ, ಅಲ್ಲಿ ದಿಗ್ಬಲ ಬಲ ಬಂದಿದೆ ಸೂರ್ಯನಿಗೆ. 10ನೇ ದಶಮ ಅಂಗಾರಕ ಇದ್ದ ಹಾಗೆ ದಶಮ ಸೂರ್ಯ. ಹೀಗಾಗಿ ರಾಜಕಾರಣಿಗಳು ಅಥವಾ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರು ಇವರಿಗೆಲ್ಲ ಚೆನ್ನಾಗಿದೆ. ಕಿರಿಕಿರಿ ಇರ್ತದೆ, ಇಲ್ಲ ಅಂತಲ್ಲ, ಆದರೆ ನೀವು ಗೆಲ್ತೀರ. ಸರ್ಕಾರಿ ನೌಕರಿಗೆ ಚೆನ್ನಾಗಿದೆ. ಇನ್ನು ವ್ಯಾಪಾರದಲ್ಲಿ ವಸ್ತ್ರ ವ್ಯಾಪಾರ ಅಥವಾ ಹಾಲು ಹೈನುಗಾರಿಕೆ ಇಂಥವುಗಳಲ್ಲೂ ಕೂಡ ವ್ಯಾಪಾರ ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಈ ದಿವಸವೂ ಕೇಳಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ವ್ಯಯ ಹೆಚ್ಚಾಗಿದೆ. ಸ್ವಲ್ಪ ಕಾಲಿನ ಬಾಧೆ ಉಂಟಾಗೋ ಸಾಧ್ಯತೆ ಇರ್ತದೆ. ಹುಷಾರಾಗಿ ಓಡಾಡಿ. ಹೊಸ್ತಿಲು ಎಡವ್ಕೊಂಡ್ಬಿಡ್ತೀರಾ, ಕಲ್ಲು ಎಡವ್ಕೊಂಡ್ಬಿಡ್ತೀರಾ, ಸ್ಲಿಪ್ ಆಗಿಬಿಡೋ ಸಾಧ್ಯತೆ. ಹೀಗಾಗಿ ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಿರಿಕಿರಿ ಇಲ್ಲದೆ ನೀವು ಹೇಳಿದ್ದಕ್ಕೋ ಅಥವಾ ಅವರು ಹೇಳಿದ್ದಕ್ಕೋ ನೀವು ಓಕೆ ಅನ್ನೋದು ಆ ರೀತಿಯಲ್ಲಿ ಚೆನ್ನಾಗಿದೆ. ಸೇವಕರು ಸಹಾಯಕರ ಒಂದು ಅನುಕೂಲ ಚೆನ್ನಾಗಿರ್ತದೆ. ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಪರಸ್ಪರ ಸಹಕಾರಗಳು ಉಂಟಾಗ್ತಕ್ಕಂಥದ್ದು. ಸೀನಿಯರ್ಸಿಂದ ಒಂದು ಒಳ್ಳೆಯ ಮಾರ್ಗದರ್ಶನ, ಗೈಡೆನ್ಸ್ ಸಿಗ್ತಕ್ಕಂಥದ್ದು. ಯಾವುದೇ ತಕರಾರುಗಳಿಲ್ಲದೆ ಇರತಕ್ಕಂಥದ್ದು. ಆ ರೀತಿಯಲ್ಲಿ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಈ ಬಾಧೆಗೆ ಈ ದಿವಸ ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ನೆನ್ನೆ ಕೂಡ ಹೇಳ್ಕೊಂಡಿದ್ರಿ, ಈ ದಿವಸ ಕೂಡ ಅದನ್ನೇ ಮಾಡಿ. ಇನ್ನು ಮಿಥುನ್ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹೆಚ್ಚಿನ ಲಾಭ, ವಿದೇಶ ವಹಿವಾಟಿನ ಲಾಭ ಇತ್ಯಾದಿಗಳು ತುಂಬ ಚೆನ್ನಾಗಿದೆ. ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಹೊರೆ ಜಾಸ್ತಿ ಇರ್ತದೆ, ಆದರೆ ಹೆಚ್ಚಿನ ಫಲ ಚೆನ್ನಾಗಿದೆ. ಈ ದಿವಸ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಅಧಿಕಾರದ ಸ್ತರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ನಷ್ಟ,
ಒಂದು ರೀತಿಯ ಏನೋ ಒಂದು ಬೇಸರದ ವಾತಾವರಣ ಉಂಟಾಗಬಹುದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಪ್ರಾರ್ಥನೆ ಈ ದಿವಸ ಶಿವ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್, ಹೆಚ್ಚಿನ ತೊಡಗಿಸುವಿಕೆ ಅದು ಉಂಟಾಗುತ್ತೆ. ಖರ್ಚು ಜಾಸ್ತಿ ಇದೆ ಈ ದಿವಸ ಸ್ವಲ್ಪ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಹಣಕಾಸಿನ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಕ್ಲಾಶಸ್ ಬರುತ್ತೆ. ಅದೇನಂತ ಬಾಧೆ ಎಲ್ಲ ಯೋಚನೆ ಮಾಡಬೇಡಿ. ಇನ್ನು ನಿಮಗೆ ಈ ದಿವಸ ಕರ್ಮಸ್ಥಾನದಲ್ಲಿ ಮಾಂದಿ ಉದಯಾದರೆ ಸ್ವಲ್ಪ ಕೆಲಸದಲ್ಲಿ ಅನುಕೂಲ ಇಲ್ಲ ಅಂತ ಅನುಕೂಲ ಇದೆ, ಆದರೆ ವಿಘ್ನಗಳು ಬರುತ್ತೆ, ತೊಡಕು ಬರುತ್ತೆ, ಕತ್ತರಿಸಿ ಹೋಗುತ್ತೆ, ಮಧ್ಯದಲ್ಲಿ ಪೂರ್ಣ ಆಗೋದಿಲ್ಲ, ಅಪೂರ್ಣತೆ. ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಗರಿಕೆ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತದೆ ಈ ದಿವಸ, ಅದರಲ್ಲೂ ವಸ್ತ್ರ ವ್ಯಾಪಾರ. ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತದೆ. ಹಾಲು ಹೈನುಗಾರಿಕೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಈ ದಿವಸ ಭಾಗ್ಯದಲ್ಲಿ ಮಾಂದಿ ಉದಯಾದರೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ, ಶತ್ರುಗಳ ಥರ ಒಂಥರ ವಿರೋಧದ ಭಾವನೆ ಉಂಟಾಗುತ್ತೆ. ಹೀಗಾಗಿ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ರುದ್ರಾಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಉಳಿದ ಹಾಗೆ ಸಂಗಾತಿಯ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲೂ ಒಂದು ಅನುಕೂಲದ ವಾತಾವರಣ ಇರ್ತದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ, ಪ್ರಯಾಣದಲ್ಲಿ ಸೌಖ್ಯತೆ ಇರ್ತದೆ. ಈ ದಿವಸ ತುಂಬ ಆಪ್ತರು, ಅವ್ರ ಜೊತೆಗೆ ಒಂದು ವಿಹಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಸ್ವಲ್ಪ ವಸ್ತು ನಷ್ಟತೆ, ಎಲ್ಲೋ ಹೋಗಿರ್ತೀರ, ಪರ್ಸೋ ಮತ್ತೊಂದು ಮೊಬೈಲೋ ಕ್ಯಾಮ್ರಾನೋ ಹೀಗೆ ಏನೋ ಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕಿದೆ. ಸ್ವಲ್ಪ ಎಚ್ಚರವಾಗಿರಿ. ಎಲ್ಲೋ ಪ್ರಯಾಣಕ್ಕೆ ಹೋಗಿರ್ತೀರ, ಎಲ್ಲೋ ಹೊರದೇಶಗಳಿಗೆ ಹೋಗಿರ್ತೀರ, ಸ್ವಲ್ಪ ಹುಷಾರು. ಇದರ ಹೊರತಾಗಿ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗಂತೂ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಹೊಸ ಪ್ರಯತ್ನ ಮಾಡ್ತಾಯಿದ್ರೆ, ಉತ್ತರಾಯಣ ಪ್ರಾರಂಭವಾಗಿದೆ, ಹೊಸ ಪ್ರಯತ್ನವೂ ನಿಮಗೆ ಗೆಲುವು ಸಿಕ್ಬಿಡುತ್ತೆ, ಆಫರ್ ಬಂದುಬಿಡುತ್ತೆ, ಚೆನ್ನಾಗಿದೆ. ಉಳಿದ ಹಾಗೆ ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಪ್ರಯಾಣದ ಸ್ವಲ್ಪ ಎಚ್ಚರವಾಗಿರಬೇಕು. ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಇದೆ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಮನಸ್ಸಿಗೆ ಬೇಸರ ಆಗೋ ಹಾಗೆ ನಡ್ಕೊಂಡ್ಬಿಡ್ತಾರೆ, ಅಥವಾ ನೀವೇ ಹಾಗೆ ವರ್ತಿಸ್ಬಿಡ್ತೀರಾ. ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಆ ಭಾವ ಅಷ್ಟು ಚೆನ್ನಾಗಿಲ್ಲ. ಈ ದಿವಸನೂ ಕೂಡ ನೀವು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ದೇವತಾ ಅನುಕೂಲಗಳು ಚೆನ್ನಾಗಿದೆ. ಅಂದರೆ ಸುಲಭದಲ್ಲಿ ಕೆಲಸಗಳು ಕಷ್ಟಪಡಬೇಕಾದ್ದಿಲ್ಲ, ಸುಲಭದಲ್ಲಿ ಆಗುತ್ತೆ. ಧೈರ್ಯ ಸಾಹಸಗಳೆಲ್ಲ ಚೆನ್ನಾಗಿದೆ ಈ ದಿವಸ. ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಹಣಕಾಸಿಗೂ ಏನು ತೊಂದರೆ ಇಲ್ಲ, ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಆಯುರ್ವೇದ ತಜ್ಞರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸೌಖ್ಯ ಕಾಣಬಹುದು, ಚೆನ್ನಾಗಿದೆ. ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ನಿಮಗೆ ಸ್ವಲ್ಪ ಶರೀರಕ್ಕೆ ಪೆಟ್ಟು, ತರಚೋದು, ಗಾಯ ಆಗೋದು ಈ ಥರದ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರವಾಗಿ ಓಡಾಡಿ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅದು ಸ್ವಲ್ಪ ನಿಮಗೆ ಬಲ ಕೊಡುತ್ತೆ. ಧನುರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ರವಿ ದ್ವಿತೀಯದಲ್ಲಿದ್ದರೂ ಸ್ವಲ್ಪ ಒರಟಾಗಿ ಮಾತಾಡ್ತೀರ. ಅದು ಒಳ್ಳೆಯದಕ್ಕೆ ಇರುತ್ತೆ, ಆದರೆ ಕೇಳಿಸ್ಕೊಳ್ಳೋಲ್ವೇ ಜನ, ಒಳ್ಳೆಯದಕ್ಕೆ ಹೇಳಿದ್ರೆ ಕೋಪ ಬರುತ್ತೆ. ಆ ರೀತಿಯಲ್ಲಿ ಈ ದಿವಸ ಸ್ವಲ್ಪ ಒರಟು ಮಾತಿನಿಂದ ನಿಂದನೆ ಗುರಿಯಾಗ್ತೀರ. ಈ ದಿವಸ ನಿಮಗೆ ಬುದ್ಧಿ ಕೂಡ ಸ್ವಲ್ಪ ಮಂಕಾಗಿರುತ್ತೆ, ತೋಚಲ್ಲ. ನಮಗೆ ಯಾವಾಗ ಸಿಟ್ಟು ಬರುತ್ತೆ ಆವಾಗ ತೋಚದೆ ಮಾತಾಡ್ಬಿಡ್ತೀವಿ, ಆ ರೀತಿಯ ಒಂದು ಸಂದರ್ಭ ಎದುರಿಸ್ತೀರಿ ಈ ದಿವಸ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗಿರುತ್ತೆ ಈ ದಿವಸ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಮನಸ್ಸು, ಬುದ್ಧಿ ಚಂಚಲವಾಗುತ್ತೆ. ಏನಪ್ಪ ಒಳ್ಳೆಯದೇನು ಅಂದರೆ ವೃತ್ತಿಯಲ್ಲಿ ಚೆನ್ನಾಗಿದೆ, ವೃತ್ತಿಯಲ್ಲಿ ಸಹಕಾರಗಳು, ಅಲ್ಲಿ ಒಳ್ಳೆಯ ಏನು ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು, ಈ ರೀತಿಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಪ್ರಾರ್ಥನೆಗೆ ಈ ದಿವಸ ನೀವು ಗುರುಸ್ಮರಣೆ ಮಾಡಿ, ಶಿವ ಪ್ರಾರ್ಥನೆ ಮಾಡಿ, ಎರಡೂ ತುಂಬ ಒಳ್ಳೆಯದು. ಸಾಧ್ಯವಾದರೆ ಗೋವಿನ ಸೇವೆ, ಗೋ ಪ್ರದಕ್ಷಿಣೆ ಇವುಗಳನ್ನು ಮಾಡಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನೀವು ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ, ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ. ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಉಳಿದ ಹಾಗೆ ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಸಪೋರ್ಟ್ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ, ಅದರಲ್ಲೂ ಜಲ ಸಂಬಂಧಿ ಮತ್ಸ್ಯೋದ್ಯಮ, ಮತ್ತೊಂದು ಕೃಷಿ ಇತ್ಯಾದಿಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಧನ ಸಮೃದ್ಧಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಹೆಚ್ಚಾಗಿರುತ್ತದೆ. ಈ ಸಣ್ಣ ಪುಟ್ಟ ತೊಡಕಿದು
ಇದರ ನಿವಾರಣೆಗೆ ನೀವು ಗೋವಿನ ಪ್ರಾರ್ಥನೆ, ಗೋವಿಗೆ ಗ್ರಾಸ ಕೊಡಿ, ಗೋ ಸೇವೆ ತುಂಬ ಒಳ್ಳೆಯದು ಈ ದಿವಸ ನಿಮಗೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಈ ದಿವಸ ವ್ಯಾಪಾರ ವಹಿವಾಟಿನಲ್ಲಿ ಲಾಸ್ ಆಗುವ ಲಕ್ಷಣ ಅದು ಸೂಚಿಸ್ತಾ ಇದೆ. ಶೇರ್ಸು ಇತ್ಯಾದಿ ಸ್ವಲ್ಪ ಹುಷಾರಾಗಿ ಗಮನಿಸಿ. ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ. ಈ ದಿವಸ ಅಂಜಿಕೆ ಆಗುತ್ತೆ, ಹೆದರಿಕೆ, ಒಂದು ರೀತಿಯ ವಾತಾವರಣ ಅಥವಾ ಅಕ್ಕಪಕ್ಕದಲ್ಲಿ ಇದರಿಂದಲೇ ಭಯ ಆಗ್ಬಿಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಈ ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ, ಅವರ ಸಪೋರ್ಟು, ಒಂದು ಮಾರ್ಗದರ್ಶನ ತುಂಬ ಸಹಾಯ ಆಗುತ್ತೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಶಿವಸ್ಮರಣೆ, ಶಿವಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಅಥವಾ ವಿಶೇಷ ಪೂಜೆ ಸೇವೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಬಲ ಇದೆ, ಅನುಕೂಲ ಇದೆ, ಮತ್ತು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಅತಿಯಾಗಿ ನೆನ್ನೆಯ ಪ್ರಭಾವ ಸಂಕ್ರಾಂತಿ ದಿನ ಉಳಿದಿರುತ್ತೆ. ಇನ್ನೊಂದು ಆ ರಥಸಪ್ತಮಿಯವರೆಗೂ ಈ ಸಂಕ್ರಾಂತಿ ಎಳ್ಳು ಬೆಲ್ಲ ಇರ್ತದೆ. ಹೀಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ. ಅತಿಯಾದ ಆಹಾರ ಸೇವನೆ ಅದು ಕಷ್ಟವೇ. ಹೀಗಾಗಿ ಆಹಾರದಲ್ಲಿ ಹಿಡಿತಾ ಇರಲಿ. ಹಣಕಾಸಿನ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ, ಹೀಗಾಗಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದಾದ ಮಂತ್ರ ಓಂ ವಸುಧಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ, 12 ರಾಶಿಗಳ ಫಲಾಫಲ, ವೀಕ್ಷಕರು ಕಳಿಸಿದಂಥ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.